ಹಕ್ಕಿಪಿಕ್ಕಿ ಗ್ರಾಮದ ಶಾಲೆಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ. ಹಕ್ಕಿಪಿಕ್ಕಿ ಗ್ರಾಮದ ಶಾಲೆಯ ಉನ್ನತೀಕರಣ, ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ಪರಿವರ್ತಿಸುವ ಗುರಿ. ನರಸಿಂಹಮೂರ್ತಿ ಶಿಡ್ಲಘಟ್ಟ ತಾಲೂಕಿನ ಹಕ್ಕಿಪಿಕ್ಕಿ ಗ್ರಾಮದ ಸರ್ಕಾರಿ ಶಾಲೆಯೊಂದಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿ ರೂಪಿಸಲಾಗಿದ್ದು, ಈ ಯಶಸ್ಸಿನ ಬೆನ್ನಲ್ಲೇ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಮಾಡುವ ಮಹತ್ವದ ಯೋಜನೆಗೆ ಚಾಲನೆ ನೀಡಲಾಗಿದೆ. ಈ ಕುರಿತು ಶಾಲಾಭಿವೃದ್ಧಿ ಕಾರ್ಯಕ್ರಮದ ಯೋಜನೆಗಳ ರೂವಾರಿಗಳು ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಮಾಹಿತಿ ನೀಡಿದರು. ಉನ್ನತೀಕರಣದ ಹಿಂದಿನ ಉದ್ದೇಶ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಮಾತನಾಡಿ, ಆಗಸ್ಟ್ 15ರಂದು ಶಾಲೆಗೆ ಭೇಟಿ ನೀಡಿದಾಗ ಮಕ್ಕಳು ನೆಲದ ಮೇಲೆ ಕುಳಿತುಕೊಂಡಿರೋದನ್ನು ಕಂಡವು. ಇಂದಿನ ಆಧುನಿಕ ಯುಗದಲ್ಲಿಯೂ ಸರ್ಕಾರಿ ಶಾಲೆಗಳ ಸ್ಥಿತಿ ಹೀಗೇಕೆ ಇದೆ ಅಂತ ನೋವಾಯಿತು. ಈ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂಬ ನನ್ನ ಕನಸು ಇಂದು ನನಸಾಗಿದೆ. ಎಲ್ಲರೂ ಬೆಂಬಲಿಸಿದರೆ ಈ ಕನಸು ಬೇಗನೆ ನೆರವೇರುತ್ತದೆ ಅಂತ ಆಶಯ ವ್ಯಕ್ತಪಡಿಸಿದರು. ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣ ಒದಗಿಸುವ ನಿಟ್ಟಿನಲ್ಲಿ ಈ ಕೆಳಗಿನ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಡಿಜಿಟಲ್ ಕಲಿಕಾ ವ್ಯವಸ್ಥೆ, 2 ಡಿಜಿಟಲ್ ಸ್ಕ್ರೀನ್ಗಳನ್ನು ಒದಗಿಸಲಾಗಿದೆ. ಪೀಠೋಪಕರಣಗಳು ಖಾಸಗಿ ಶಾಲೆಗಳಿಗೆ ಸಮಾನವಾಗಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿಗಳನ್ನು, ಪೀಠೋಪಕರಣ ಹಾಗೂ ಬ್ಯಾಗ್ ಒದಗಿಸಲಾಗಿದೆ. ಇದರಿಂದ ಮಕ್ಕಳು ನೆಲದ ಮೇಲೆ ಕುಳಿತುಕೊಳ್ಳುವುದನ್ನು ತಪ್ಪಿಸಬಹುದು. ವಿಷನ್ ನೆಟ್ ಕಂಪನಿ ಸೇರಿದಂತೆ ಹಲವು ಸಹಕಾರ ನೀಡುವ ಕಂಪನಿಗಳು ಮತ್ತು ಸಂಸ್ಥೆಗಳು ಈ ಕಾರ್ಯದಲ್ಲಿ ಕೈಜೋಡಿಸಿವೆ. ಮುಂದಿನ ಮಹತ್ವದ ಯೋಜನೆಗಳು ಶಿಡ್ಲಘಟ್ಟ ಕ್ಷೇತ್ರವನ್ನು ಮಾದರಿ ಶಿಕ್ಷಣ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಲಾಗಿದೆ. ಮಾದರಿ ಶಾಲೆಗಳ ಗುರಿ ಕ್ಷೇತ್ರದ ಸುತ್ತಮುತ್ತಲಿನ ಎಲ್ಲ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷಿ ಇದೆ. ಮುಂದಿನ ಟಾರ್ಗೆಟ್ ಪ್ರತಿ ತಿಂಗಳು ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸುವ ಯೋಜನೆ ಇದ್ದು, ಮುಂದಿನ ತಿಂಗಳು ಡಿಸೆಂಬರ್ 30ನೇ ತಾರೀಕಿನಂದು ಗಂಜಗುಂಟೆ ಶಾಲೆಗೆ ಸಹಾಯ ಮಾಡುವ ಗುರಿ ಹೊಂದಲಾಗಿದೆ. ಉತ್ತಮ ಶಿಕ್ಷಣವೇ ದೇಶದ ಬೆನ್ನೆಲುಬು. ವಿದ್ಯೆಯೇ ನಮ್ಮ ದೇಶದ ಬೆನ್ನೆಲುಬು. ವಿದ್ಯೆ ಇಲ್ಲದಿದ್ದರೆ ದೇಶ ಬೆಳೆಯಲು ಸಾಧ್ಯ ಇಲ್ಲ. ನಾವೆಲ್ಲ ಇಂದು ಉದ್ಯಮಿಗಳಾಗಿ ಬೆಳೆದಿರುವಂತೆ ಸರ್ಕಾರಿ ಶಾಲೆಗಳ ಮಕ್ಕಳು ಸಹ ಉದ್ಯಮಿಗಳಾಗಿ ಒಳ್ಳೆಯ ಸ್ಥಾನಗಳಿಗೆ ಬೆಳಿಬೇಕು ಅಂತ ರೂವಾರಿಗಳು ಅಭಿಪ್ರಾಯಪಟ್ಟರು. ಉತ್ತಮ ಮೂಲ ಸೌಕರ್ಯ ಹಾಗೂ ಶಿಕ್ಷಣ ಒದಗಿಸಿದರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಾಗೋದರಲ್ಲಿ ಸಂಶಯ ಇಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಶಿಕ್ಷಕರ ಹಾಜರಾತಿ ಮತ್ತು ಸಾರಿಗೆ ಸಮಸ್ಯೆ ಪರಿಹಾರಕ್ಕೆ ಚಿಂತನೆ. ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರು ಸರಿಯಾಗಿ ಬರ್ತಿಲ್ಲ ಮತ್ತು ಬಸ್ ವ್ಯವಸ್ಥೆ ಇಲ್ಲ ಎಂಬ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಈ ಸಮಸ್ಯೆಗಳ ಕುರಿತು ಗಂಭೀರವಾಗಿ ಯೋಚಿಸಲಾಗುವುದು. ನಮ್ಮ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ಸದಸ್ಯರು ವಿವಿಧ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಡಿಸೆಂಬರ್ 20ರಂದು ಈ ಸಮಸ್ಯೆಗಳಿಗೆ ನಿರ್ದಿಷ್ಟ ಪರಿಹಾರವನ್ನು ಕಂಡುಕೊಂಡು ತಿಳಿಸುತ್ತೇವೆ ಅಂತ ಭರವಸೆ ಕೊಟ್ಟರು. ನಂತರ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಲಘು ಉಪಹಾರವನ್ನು ಒದಗಿಸಲಾಯಿತು. ಈ ಸಂದರ್ಭದಲ್ಲಿ ವಿಷನ್ ನೆಟ್ನ ಅನಿಲ್ ಭರತ್ವಾಲ್, ಸೋಮಶೇಖರ್, ಬೀರಪ್ಪನಹಳ್ಳಿ ದ್ಯಾವಪ್ಪ, ಬೀರಪ್ಪನಹಳ್ಳಿ BM ಕೃಷ್ಣ, ಹರಿಕೃಷ್ಣ, ನರಸಿಂಹರಾಜು, ವಕೀಲರಾದ ಸುದೀಪ್, ಚಿಕ್ಕದಾಸೇನಹಳ್ಳಿ ರಮೇಶ್, ಮುಖ್ಯ ಶಿಕ್ಷಕರಾದ ಶಿವಪ್ಪ, ಶಾಲೆಯ ಶಿಕ್ಷಕಿ ಸುಧಾ, ಬಚ್ಚಹಳ್ಳಿ ನರಸಿಂಹಮೂರ್ತಿ, ಗಿರೀಶ್, ಶ್ರೇಯಸ್ ಹಾಗೂ ಶಾಲಾ ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಓಕೆ, ಜಾಬಣ್ಣ ಸ್ವಲ್ಪ ಹತ್ರಣ ಬನ್ನಿ, ಆ ಕಡೆ ಬನ್ನಿ. ತುಂಬಾ ಚೆನ್ನಾಗಿದೆ. ಆ ಕಡೆ ಹೋಗಿ, ಇಲ್ಲ ಅಂದ್ರೆ ಅಲ್ಲಿ ಹೋಗಿ.
ಮಕ್ಕಳ ದಿನಾಚರಣೆ. ನಾವು ನೋಡಿ ಇಷ್ಟು ಜನ ಮಕ್ಕಳಿದ್ದಾರೆ. ಆ ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ನನಗೆ ಕಾಣಿಸ್ತಾ ಇದ್ದಾರೆ. ಒಬ್ಬರು ನಮ್ಮ ಅಬ್ದುಲ್ ಕಲಾಂ, ಇನ್ನೊಬ್ಬರು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಬ್ಬ ಕಮಾಂಡರ್ ಕಾಣ್ತಾ ಇದ್ದಾರೆ. ಇಲ್ಲಿ ಇನ್ನೂ ಹೆಣ್ಣು ಮಕ್ಕಳಲ್ಲಿ ನಮಗೆ ಒಬ್ಬರು PT ಉಷಾ, ಆ ಥರ ಎಷ್ಟೋ ಜನ ಅಲ್ಲಿ ನನಗೆ ಕಾಣ್ತಾ ಇದ್ದಾರೆ. ಈಗ ನಾವು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಈ ಮಕ್ಕಳ ದಿನಾಚರಣೆ ಮಾಡಬೇಕಾದ್ರೆ ನಾವು ಅಂದ್ಕೊತಾ ಇದ್ವಿ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ. ಈಗ ನಾವಿಲ್ಲಿ ಕೂತಿರ್ಬೇಕಾದ್ರೆ ಎಲ್ಲವೂ ಸಾಧ್ಯ ಅನಿಸುತ್ತೆ. ನಾವು ಕಷ್ಟಪಟ್ಟರೆ ಎಲ್ಲವೂ ಸಾಧ್ಯನೇ. ಇಲ್ಲಿ ಹಿಂದುಳಿದ ವರ್ಗದವ್ರು ಇರ್ತಾರೆ, ಮುಂದುವರೆದಿರೋವಂಥ ವರ್ಗದವ್ರು ಇರ್ತಾರೆ. ನಮ್ಮ ಹಿಂದುಳಿದ ವರ್ಗದವ್ರಿಗೂ ಈಗ ನಮಗೆ ತುಂಬಾ ಮಾದರಿ ಆಗಿರುವಂತಹ ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು, ನಮ್ಮ ಈ ದೇಶವನ್ನ, ಇಡೀ ವಿಶ್ವವನ್ನ ಗಡಗಡ ಅಂತ ನಡಗಿಸುತ್ತಿರುವಂತಹ ನಮ್ಮ ನರೇಂದ್ರ ಮೋದಿ ಅವರಿರ್ಬೋದು. ಇಲ್ಲೆಲ್ಲ ರೀತಿ ಮಕ್ಕಳು ನಮಗೆ ಆ ಲೆವೆಲ್ ಕಾಣ್ತಾ ಇದ್ದಾರೆ. ನಮಗೆ ಮಕ್ಕಳ ದಿನಾಚರಣೆ ದಿವಸ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡು ಈ ಸ್ಕೂಲ್ಗೆ 2 ಸ್ಮಾರ್ಟ್ ಡಿಜಿಟಲ್ ಸ್ಕ್ರೀನ್ಸ್ ಅಪ್ಗ್ರೇಡೆಡ್. ಈಗ ನಾನು ಒಂದು ಆಗಸ್ಟ್ 15ಗೆ ಇಲ್ಲಿ ಬಂದಿದ್ದೆ, ನನಗೆ ಇಲ್ಲೇನು ಕಾಣಲಿಲ್ಲ. ಈ ಮಕ್ಕಳಿಗೆ ಒಂದು ಡಿಜಿಟಲ್ ಟೆಕ್ನಾಲಜಿನ ಕೊಡಬೇಕು ಅಂತ ನಾನು ಆವತ್ತು ಫಿಕ್ಸ್ ಆದೆ. ಈಗ ಅದೇ ರೀತಿ ಒಂದು ಡಿಜಿಟಲ್ ಟೆಕ್ನಾಲಜಿ ಇಲ್ಲಿ ನಮ್ಮ ವಿಷನ್ನೆಟ್ ಅನ್ನೋ ಒಂದು ಕಂಪನಿ, ಅವ್ರ ಜೊತೆಯಲ್ಲಿ ನಾವು ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡಿ ಈ ಥರ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ತುಂಬ ಹಿಂದುಳಿದ ಸ್ಕೂಲ್ಗಳಿದೆ, ಅದನ್ನು ಮೇಲೆ ಎತ್ತಬೇಕು. ನನ್ನ ಗುರಿ ಅದಿದೆ, ನನ್ನ ಆಸೆ ಅದಿದೆ, ನನಗೆ ನೀವು ಸಹಕಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ಇವರು ನಮ್ಮ ಜೊತೆಯಲ್ಲಿ ಬಂದರು. ನಾವಿದ್ದೀವಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ನಾವು ಸಹಕಾರ ಮಾಡ್ತೀವಿ ಅಂತ. ಅದೇ ರೀತಿ ಇನ್ನೂ ತುಂಬ ಕಂಪನೀಸ್ ಈಗ ಇಲ್ಲಿ ಗಂಜುಗುಂಟೆಯಲ್ಲೂ ಸಹ ಮುಂದಿನ ತಿಂಗಳು 20ನೇ ತಾರೀಕು ಇದೇ ಥರ ಅಪ್ಗ್ರೇಡೆಡ್ ಮಾಡ್ತಾ ಇದ್ದೀವಿ ಒಂದು ಸ್ಕೂಲ್ನ, ಅದನ್ನು ಸಹ ಮಾಡಬೇಕು. ಇಲ್ಲಿ ಈ ಭಾಗದಲ್ಲಿ ಸುಮಾರು 26-27 ಆ ವರ್ಷದಲ್ಲಿ ಒಂದು 10ರಿಂದ 15 ಸ್ಕೂಲ್ನ ಸ್ಮಾರ್ಟ್ ಸ್ಕೂಲ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನನ್ನ ಆಸೆ ಇದೆ. ಆ ನನ್ನ ಆಸೆಯನ್ನು ಪೂರೈಸಿಕೊಂಡು ಆ ಭಗವಂತನಲ್ಲಿ ನನ್ನ ಆಸೆ ಪೂರೈಸು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಗುಡ್ ಸೌಂಡ್. ನಮಗೆ ಕನ್ನಡ ಸ್ವಲ್ಪ ಬರುತ್ತೆ, ಇವತ್ತು ಎಲ್ಲ ಹಿಂದಿ ಮಾತಾಡಿ. ಅವ್ರಿಗೆಲ್ಲರೂ 80% ಇದಾಗುತ್ತೆ. ಸರ್ ನಮಗೆಲ್ಲರಿಗೂ ಹಿಂದಿ ಅರ್ಥ ಆಗುತ್ತೆ. ओके, तो सब बच्चों को, सब लोगों को 14 नवंबर में चिल्ड्रंस डे के लिए हार्दिक शुभकामनाएं. तो ये मेरा बहुत क्लोज है मेरे दिल के, इसलिए मैं ज़्यादा फंक्शंस में जाता नहीं हूँ. ये मूर्ति जी ने इस बार ही थोड़ा बोला कि कुछ बच्चों के लिए कुछ करना है, तो ये मेरा बहुत क्लोज है दिल के, इसलिए मैं सीधे आ गया इधर पे. थैंक यू. सो जवाहरलाल नेहरू हमारे पहले प्रधानमंत्री थे. उनके जन्मदिन पे हमने चिल्ड्रंस डे मनाते हैं. तो
तो उनके जन्मदिन पे हम चिल्ड्रंस डे मनाते हैं। बहुत पहले से जब हम बच्चे थे तो हम भी ऐसे चिल्ड्रंस डे पे जाते थे मिठाई खाने के लिए, पर उस समय हमको इतना ज्ञान नहीं था कि इसका इतना इम्पैक्ट होता है, इतना असर होता है। तो धीरे धीरे करके जब हम बड़े हुए तो इसका सिग्निफिकेंस या इम्पोर्टेंस थोड़ा थोड़ा लोगों को पता चला। तो इसलिए आज जब ओकेजन आया, सब लोगों के बीच में आने का मौका आया, तो हमने सोचा कि हम पूरा दिन यहाँ बिताएंगे आप लोगों के साथ, और जितना भी छोटा मोटा कंट्रीब्यूशन कर सकते हैं, छोटा मोटा सा कंट्रीब्यूशन कर रहे हैं, तो इससे हमको बहुत दिल में बहुत खुशी। ನಾವು ಆಗಸ್ಟ್ 15th ಇಲ್ಲಿಗೆ ಬಂದ್ವಿ. ಇಲ್ಲಿ ಪರಿಸ್ಥಿತಿ ಎಲ್ಲ ನೋಡಿದ್ವಿ. ಮಕ್ಕಳೆಲ್ಲ ಬಂದು ಕೆಳಗಡೆ ಕೂತ್ಕೊಂಡಿದ್ರು. ಅದನ್ನೆಲ್ಲ ನೋಡಿ ನಮಗೆ ಬೇಜಾರಾಯಿತು. ಸರ್ಕಾರಿ ಶಾಲೆಗಳು ಯಾಕೆ ಇನ್ನೂ ನಾವೆಲ್ಲ ಏನೋ ಟ್ರಿಲಿಯನ್ ಬಗ್ಗೆ ಮಾತಾಡ್ತಾ ಇದೀವಿ, ಇನ್ನೂ ಈ ತರ ಶಾಲೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ಅವತ್ತು ನನ್ನ ಕನಸು ಇವತ್ತು ನನಸಾಗಿದೆ. ಇದೇ ರೀತಿ ಈ ಸುತ್ತಮುತ್ತಲು ಶಿಡ್ಲಘಟ್ಟ ಕ್ಷೇತ್ರದಲ್ಲಿರುವ ಎಲ್ಲಾ ಸ್ಕೂಲುಗಳನ್ನು ಮಾದರಿ ಸ್ಕೂಲುಗಳನ್ನಾಗಿ ಮಾಡಬೇಕು ಅಂತ ನನ್ನ ಕನಸು. ಆ ಕನಸು ಬೇಗ ನೆರವೇರಲಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಪ್ರಾರ್ಥನೆ ಮಾಡಿ, ನೀವು ನಮ್ಮ ಜೊತೆಯಲ್ಲಿ ಇದ್ರೆ ಇದು ನೆರವೇರುತ್ತೆ ಅಂತ ನನ್ನ ಅನಿಸಿಕೆ. ಈ ಶಾಲೆಗೆ ಇವತ್ತಿನ ಕೊಡುಗೆ ಏನು? ಡಿಜಿಟಲ್ ಸ್ಕ್ರೀನ್ಸ್ 2 ಕೊಟ್ಟಿದೀವಿ. ಮಕ್ಕಳು ಎಲ್ಲ ಕೆಳಗಡೆ ಕೂತ್ಕೊಂತ ಇದ್ರು. ಈ ಕೆಳಗಡೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಖಾಸಗಿ ಶಾಲೆಯಲ್ಲಿ ಏನು ವ್ಯವಸ್ಥೆ ಇದೆ ಆ ತರ ಟೇಬಲ್ಸ್ ಎಲ್ಲ ಮಾಡಿಸಿ ಇದಕ್ಕೆ ಕೊಟ್ಟಿದೀವಿ. ನಮ್ಮ ವಿಜನ್ ನೆಟ್ ಕಂಪನಿಯವರು ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ನಾವು ಮಾಡಿದೀವಿ. ಮುಂದೆ ಯೋಜನೆಗಳು ಏನಿದೆ ಸರ್? ಯಾವ ಶಾಲೆಗಳಿಗೆ ಮಾಡಿಸೋಣ? 20ನೇ ತಾರೀಕು ಗಂಜಗುಂಟೆ ಸ್ಕೂಲ್, ತಿಂಗಳು ಒಂದೊಂದು ಸ್ಕೂಲ್ ಟಾರ್ಗೆಟ್ ಮಾಡಿದೀವಿ. ನೋಡೋಣ, ಅದು ಭಗವಂತನ ಇಚ್ಛೆ. ಅಷ್ಟೇ ಪುನಃ ಅದೇ ತರ ನಮ್ಗೆ ಸಹಕಾರ ಕೊಡುವಂತಹ ಎಲ್ಲ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಜೊತೆಯಲ್ಲಿರುವಂತ ಕಂಪನಿಗಳು ತುಂಬಾನೇ ಇದೆ. ತುಂಬಾ ಸ್ಕೂಲ್ಸ್ ಹತ್ರ, ತುಂಬಾ ಕಂಪನಿಗಳ ಹತ್ರ ಕೇಳಿದೀನಿ. ಈ ತರ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ತುಂಬಾ ಸ್ಕೂಲ್ಗಳು ಹಿಂದುಳಿದಿವೆ, ಅದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಗೊಂಡ್ಬರ್ಬೇಕು ಅಂತ ಹೇಳಿದೀವಿ. ಜೊತೆಗೂಡಿ ಮಾಡ್ತೀವಿ. ಸರ್ಕಾರಿ ಶಾಲೆಗಳ ಈಗ ಏನು ಕಡಿಮೆ ಆಗ್ತಾ ಇದ್ದು ಜನಸಂಖ್ಯೆ, ಈ ತರ ಮಾಡ್ರನ್ ಆಗಿ ಮಾಡೋದ್ರಿಂದ ಹೆಚ್ಚಾಗ್ಬೋದು ಅನ್ನೋ ಒಂದು ಇದಿದೆ ಸರ್. ಹೆಚ್ಚಾಗಬಹುದು, ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ. ಈಗ ವಿದ್ಯಾಭ್ಯಾಸನೇ ನಮ್ಮ ದೇಶಕ್ಕೆ ಬೆನ್ನೆಲುಬು. ವಿದ್ಯೆ ಇಲ್ಲ ಅಂದ್ರೆ ಯಾರು, ನಮ್ಮ ದೇಶ ಹೇಗೆ ಬೆಳೆಯುತ್ತೆ? ದೇಶ ಬೆಳಿಬೇಕು ಅಂದ್ರೆ ಒಳ್ಳೆ ವಿದ್ಯಾರ್ಥಿಗಳು, ಈಗನ್ನೆಲ್ಲ ನಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಉದ್ಯಮಿಗಳಾಗಿ ಬೆಳೆದಿದ್ದೀವಿ. ಅದೇ ರೀತಿ ಎಲ್ಲಾ ಮಕ್ಕಳು ಒಳ್ಳೆ ಉದ್ಯಮಗಳಾಗಿ ಒಳ್ಳೆ ರೀತಿಯಿಂದ ಒಳ್ಳೆ ಒಳ್ಳೆ ಸ್ಥಾನಗಳು ಇಂದ ಅವರು ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ. ಸರ್, ಸರ್ಕಾರಿ ಶಾಲೆಗೆ ಶಿಕ್ಷಕರು ಬರೋದಕ್ಕೆ ಸಮಯಕ್ಕೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಒಂದು ಮಾತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನಾದ್ರು ಸರ್ಕಾರಿ ಶಾಲೆಗಳಿಗೆ ಸಮಯಕ್ಕೆ ಸರಿಯಾಗಿ ಶಿಕ್ಷಕರು ಬರೋದಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಮಾತಿದೆ, ಅದ್ರಿಗೆ ಏನಾದ್ರು ನಿಮ್ ಕಡೆಯಿಂದ ಏನಾಗುತ್ತಾ? ನೋಡೋಣ, ಅದನ್ನ ಯೋಚನೆ ಮಾಡಿ ಯಾವ ರೀತಿ ಅದಕ್ಕೆ ಸಹಕಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಕೆಲವೊಂದು ಕಂಪನಿಗಳ ಜೊತೆ ಎಲ್ಲ ಮಾತುಕತೆ ಮಾಡಿ, ಮತ್ತೆ ನಮ್ಮ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಲ್ಲಿ ನಮ್ಮ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಕೂತು ಮಾತುಕತೆ ಮಾಡಿ ಅದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ ಆಲೋಚನೆ ಮಾಡಿ ನಿಮಗೆ ನೆಕ್ಸ್ಟ್ ಮುಂದಿನ ಡಿಸೆಂಬರ್ 20ನೇ ತಾರೀಕು ಇದಕ್ಕೊಂದು ಸೊಲ್ಯೂಷನ್ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ತೀವಿ. I think VisionNet as a company has a program in CSR, corporate social service. So we are very much focused into this, and we need a lot of charity. We want a lot of charity for the government schools, the school that need some kind of help and support. So this time we chose to come down with Murthy here and help and support him in what he is doing here, supporting the government schools. So we do a lot of skill development for a lot of people. We go to a lot of schools, a lot of colleges. We empower a lot of people. We participate in digital, infrastructure like this. Then we do the internship. We invite them to our office. We make them work into our kind of environment. And then if somebody is very good, we give them jobs as well. So right from the school level
the job level, we play a big role in promoting the people, educating them, and then also providing them the job. VisionNet has a global program, entire world program, and we help and support schools like this, other kind of schools for skill development and the employment. I have associated with the VisionNet with the Meenakshi is a group of company. It's almost more than 10 years. ಸರ್ ಈ ಚಿತ್ರಕೂಟ ವಿಧಾನಸಭೆಗೆ ಸಾರ್ ಅವರು ಸರ್ಕಾರಿ ಶಾಲೆಗಳಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ. Along with the Murthy sir. Joint venture with the Meenakshi Foundation Trust. So, Meenakshi Foundation Trust is one of the partners that we have. We have other partners also. Many different partners, different countries, different partners. So we work with the foundations like Meenakshi, and we help and support. So they provide various things. We also provide a lot of things. We provide manpower. We also provide training, skills, and then the jobs also. To certain category people, we make them ready for the jobs, and then we provide them the jobs also in whichever category which is possible. But we upgrade, we upskill, and then we provide the job. That is what we have been doing and will continue to do. With Meenakshi, we are trying to do the same thing. With the other foundation also, we work very closely. Here in Karnataka, Tamil Nadu, in Maharashtra, everywhere we have foundation, and we help people in upskilling, upgrading, and then making them ready for the jobs. ಓಕೆ. ಪಿ ಅಡ್ಮಿನಿಸ್ಟ್ರೇಷನ್ ಅನಿಲ್ ಭರದ್ವಾಲ್ ಅವರೇ, ಅದೇ ರೀತಿ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಆಗಿರ್ತಕ್ಕಂತಹ ನರಸಿಂಹಮೂರ್ತಿರವರೇ, ಅದೇ ರೀತಿ ಬೀರಪ್ಪನಹಳ್ಳಿ ದೇವಪ್ಪನವರೇ ಮತ್ತು ಸೋಮಶೇಖರ್ ಅವರೇ, ಅದೇ ರೀತಿ ಅಕ್ಕಿಬಿಕ್ಕಿ ಕಾಲೋನಿಯ ಗ್ರಾಮಸ್ಥರೇ, ವೇದಿಕೆ ಮೇಲೆ ಇರತಕ್ಕಂಥವರು ಮತ್ತು ನನ್ನ ಪ್ರೀತಿಯ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತಾರೆ. ಸೊ ನನ್ನ ಪ್ರೀತಿಯ ಮಕ್ಕಳೇ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇವತ್ತು ಏನು ವಿಶೇಷ ಅಂದ್ರೆ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಸೊ ಅವರ ಜನ್ಮದಿನದಂದು ನನ್ನ ಜನ್ಮದಿನದಂದು ಮಕ್ಕಳಿಗೋಸ್ಕರ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಸೊ ಅವರ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ 14ರಂದು ಆಚರಣೆ ಮಾಡಲಿಕ್ಕೆ ಅವತ್ತು ಅವ್ರು ಚಾಲನೆ ಕೊಟ್ಟಿರ್ತಾರೆ. ಅದಕ್ಕಿಂತ ಮೊದಲು ನವೆಂಬರ್ 20ನೇ ತಾರೀಕು ಆಚರಣೆ ಮಾಡ್ತಾ ಇರ್ತಾರೆ. ವಿಶ್ವಸಂಸ್ಥೆಯ ಸಾರ್ವತ್ರಿಕ ದಿನ ಅಂತ, ಮಕ್ಕಳ ಸಾರ್ವತ್ರಿಕ ದಿನ ಅಂತ ಆಚರಣೆ ಮಾಡ್ತಾ ಇರ್ತಾರೆ ನವೆಂಬರ್ 20ನೇ ತಾರೀಕು 1956. ತದನಂತರ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆ ನವೆಂಬರ್ 14ರಂದು ಮಾಡ್ತಾರೆ, ಯಾಕಂದ್ರೆ ಅವ್ರ ಜನ್ಮದಿನದಿಂದ. ಸೊ ಇವತ್ತು ನಾನು ಮಕ್ಕಳಿಗೆ ಹೇಳೋದೊಂದೇ, ಸೊ ಎಲ್ಲರನ್ನು ದೊಡ್ಡವರ ಮತ್ತು ಜ್ಞಾನಿಗಳ ಆದರ್ಶಗಳನ್ನು ಪಾಲನೆ ಮಾಡಿ. ವಿವೇಕಾನಂದರು ಹೇಳ್ತಾರೆ, ಎದ್ದೇಳು ಗುರು ಮುಟ್ಟೋ ತನಕ ನಿಲ್ಲದಿರು ಅಂತ. ಸೊ ಎಲ್ಲಾರನ್ನು ಮಕ್ಕಳೇ ಪ್ರೀತಿಯಿಂದ ಕೇಳ್ತಾ ಇದೀನಿ ಹೇಳಿ. ಸೊ ಎಲ್ಲಾರನ್ನು ಒಂದೊಂದು ಗುರಿ ಇಟ್ಕೊಂಡು ಮುನ್ನುಗ್ತಾ ಹೋಗಿ, ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತಾರೆ. ಮತ್ತೆ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತು ಹೇಳ್ತಾರೆ, ಟುಮಾರೋ ಇಸ್ ಯುವರ್ಸ್ ಅಂತ. ಟುಡೇ ಇಸ್ ಅವರ್ಸ್, ಟುಮಾರೋ ಇಸ್ ಯುವರ್ಸ್. ಇಂದು ನಾವು, ನಾಳೆ ನೀವು ಅಂತ. ಸೊ ಆ ಗುರಿಯನ್ನ ತಾವೆಲ್ಲರೂ ಮುಟ್ಟಬೇಕು. ಮತ್ತೆ ಗ್ರಾಮಸ್ಥರು ಒಂದು ಬೇಡಿಕೆ ಇಟ್ಟಿದ್ದಾರೆ, ನಮ್ಗೆ ಕಷ್ಟಗಳಿದೆ ಅಂತ. ಸೊ ಅವೆಲ್ಲರೂ ಕೂಡ ನಾವು ನಮ್ಮ ನಾಯಕರು ಆದಷ್ಟು ಬೇಗ ನಿವಾರಿಸ್ತೀವಿ ಅಂತ ನಾನು ಎಲ್ಲರಿಗೂ ಒಂದು ಆಶ್ವಾಸನೆಯನ್ನು ಕೊಟ್ಟು ತಮ್ಮೆಲ್ಲರಿಗೂ ಅನಿಸ್ತಾ ಇದ್ದೀನಿ. ಅಕ್ಕಿಪಿಕ್ಕಿ ಜನಾಂಗ ಏನೋ ನಮಗೆ ಅಕ್ಕಿಪಿಕ್ಕಿ ಬಡವರ ಹಿಂದುಳಿದವರು ನಾವು, ನಮ್ಮನ್ನು ಸಹಾಯ ಮಾಡಬೇಕಂತ ನಮಗೆ ಉತ್ತರಾಖಂಡಿಂದ ಬಂದಿದ್ದಾರೆ ಅಂತ ಗೊತ್ತಾಯಿತು. ಅವ್ರಿಗೂ ನಮಸ್ಕಾರ. ಮತ್ತು ಸಾರವರು ಹೇಳಿದರು, ಬರೋ ಕಾಲದಲ್ಲಿ ಒಂದು 2-3 ವರ್ಷ 27-28ರಲ್ಲಿ ಡಿಜಿಟಲ್ ಸ್ಮಾರ್ಟ್ ಸ್ಕೂಲನ್ನು ಮಾಡಬೇಕಂತ ನಾನು ಗುರಿ ಇಟ್ಟಿದ್ದೀನಿ ಅಂತ ಹೇಳಿದರು. ಅವ್ರಿಗೂ ನಮಸ್ಕಾರ. ಹಾಗೆ ನಮ್ಮಂಥ ಬಡವರಿಗೆ ಸಹಾಯ ಮಾಡಿದರೆ ದೇವರು ಅವ್ರಿಗೂ ಒಳ್ಳೇದು ಮಾಡ್ತಾರೆ. ಅವ್ರಿಗೂ ದೇವರು ಒಂದಕ್ಕೆ ಎರಡು ನಮಗೆ ಒಂದು ಪಟ್ಟು ಸಹಾಯ ಮಾಡಿದರೆ 2 ಪಟ್ಟು ಅವ್ರಿಗೂ ದೇವರು ಒಳ್ಳೇದು ಮಾಡ್ತಾರೆ. ಏನಂದರೆ ನಾವು ದೇಶ ಹೊರಡಿ ಬಾಳುವವರು. ನಾವು ಮುಂದಿನ ಕಾಲದಲ್ಲಿ ಬೇಟೆ ಮಾಡುವವರು, ಗೌಜಕ್ಕಿ, ನೆಮಿಲಿ, ಜಿಂಕೆ ಅಂತಾರೆ, ಆ ಥರ ಬೇಟೆ ಮಾರಿ ಅದನ್ನು
ನಾನು ಹಿಡಿದು ನಾವು ತಿನ್ನೋದಲ್ಲ, ನಾವು ಹಿಡಿದು ಮಾರೋದು. ಅದೇ ಏನೋ ಪತ್ತಾರಾಗಿ ಇಟ್ಟು ತಗೊಂಡು ಬಂದು ನಾವು ಕಾಲ ಕಳಿಸೋಲ್ಲ. ಹಂಗೆ ವಲಸೆ ಬರ್ತಾ 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 ಇಲ್ಲಿ ಒಂದು 70-80 ವರ್ಷದಿಂದ ನಾವು ಗುಡಿಸಿ ಹಾಕ್ಕೊಂಡು ಇತ್ತ ಸ್ವಲ್ಪ ಸರ್ಕಾರದಿಂದ ಜಮೀನು ಮಂಜೂರಾಗಿತ್ತು, ಸ್ವಲ್ಪ ಮನೆಗಳು ಕೊಟ್ಟರು, ಜನತಾ ಮನೆಗಳು ಕೊಟ್ಟರು, ಅದು ವಾಸ ಮಾಡ್ತಿದ್ವಿ. ಮತ್ತು ಈಗ ನಾವು ಬೇಟೆ ಮಾಡೋಕ್ಕೆ ಹೋಗಲ್ಲ. ಮತ್ತು ನಮಗೆ ಜೀವನ ಸ್ವಲ್ಪ ಒಂದೇ ಜಾಗ ಇರೋದು, ನಮಗೆ ಜೀವನ ಸ್ವಲ್ಪ ತೊಂದರೆ. ಅಲ್ಲಿ ಹೋಗ್ತಾ ಇರೋದು ನಮಗೆ ಚೆನ್ನಾಗಿತ್ತು, ಒಂದೇ ಜಾಗ ಇರೋದು ನಮಗೆ ಸ್ವಲ್ಪ ತೊಂದರೆ. ಅದಕ್ಕೋಸ್ಕರ ನಾವು ಗೌರ್ಮೆಂಟ್ ಸರ್ಕಾರದವ್ರು ನಿಮಗೆ ಜಮೀನು ಕೊಡ್ತೀವಿ, ಮನೆಗಳು ಕೊಡ್ತೀವಿ, ಇಲ್ಲೇ ಇಟ್ಬಿಟ್ರಿ ಅಂತ ನಮ್ಮ ಅಕ್ಕಪಕ್ಕ ಲೀಡ್ರವರು ಸಹಾಯ ಮಾಡಿದರು. ಆವಾಗ ನಮ್ಮ ಮುನಿಶಾಪ MLA ಇದ್ದರು, ಆವಾಗ ಸ್ವಲ್ಪ ಒಂದು 100 ಎಕರೆ ಜಮೀನು ಕೊಟ್ಟರು, ಒಂದು 20 ಮನೆಗಳು ಜನತಾ ಮಿಲ್ಗಳು ಕೊಟ್ಟರು. ಆವಾಗ ಆ ಥರ ಮಾತ್ರ ಬೇಟೆ ಮಾಡೋಕ್ಕಲ್ಲ. ಮತ್ತು ನಾವು ಈ ಥರ ವ್ಯಾಪಾರ ಯಾವುದ್ಯಾವುದೋ ಕಸಬು, ನಮಗೆ ಊಟಕ್ಕೆ ನಮಗೆ ತರಕಾರಿ ಭತ್ತಕ್ಕೆ ಕರು ಬರಬಾರ್ದಂತ ಏನೋ TV ಶೋ, ಅಲ್ಮಾರ್ ಶೋ, ಮನೆಗಳ ಶೋ, ಡಿಸೈನ್ ಶೋ ಯಾವ್ಯಾವುದೋ ವ್ಯಾಪಾರ ಮಾಡೋದು. ಉತ್ತರಾಖಂಡ್, ಬಿಹಾರ, ಜಮಲ್ಪುರ್, ಭೋಪಾಲ್, ಈ ಥರ ಬಿಜಾಪುರ್, ಈ ಥರ ನಾಗ್ಪುರ್, ಔರಂಗಾಬಾದ್, ನಾಂದೇಡ್ ಎಲ್ಲ ದೇಶ ಸುತ್ತಾಡ್ತೀವಿ. ನಮಗೆ ಜನ್ಮ ಕೊಟ್ಟಿದ್ದಕ್ಕೆ ರಿಯಲಿ ಹಾರ್ಟ್ಫುಲಿ ಥ್ಯಾಂಕ್ ಯು ಅಂತ ಭಗವಂತನಿಗೆ ಹೇಳ್ತೀನಿ. ಇವತ್ತು ಏನು ನಾವು ಇಲ್ಲೆಲ್ಲ ಸೇರಿದ್ದೀವಿ, ವ್ಯಕ್ತಿ ಕೊಡ್ಲಿಕ್ಕೆ ನಿಂತ್ಕೊಂಡ್ರೆ ಏನು ಬೇಕಾದರೂ ಕೊಡ್ಬೋದು ನಿಷ್ಕಲ್ಮಶವಾಗಿ. ಅದನ್ನು ನಾನು ನಮ್ಮ ಚಿಕ್ಕಪ್ಪ ಅವರಲ್ಲಿ ನಾನು ಕಂಡೆ. ಅವರು ಈ ನಮ್ಮ ಶಾಲೆನ ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆ ನಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ತಾಪತ್ರಯ ಇದೆಯಲ್ವಾ, ಅದಕ್ಕೆ ರಿಯಲಿ ಥ್ಯಾಂಕ್ ಯು. ಸೊ ಅವರಿಗೆ ಕಾರ್ಯಕ್ರಮ ಕುರಿತು ಒಂದೆರಡು ಮಾತು ಹಾಡಲಿಕ್ಕೆ ನಾನು ಅವರಲ್ಲಿ ಸವಿನಯವಾಗಿ ಮನವಿ ಮಾಡಿಕೊಂಡೆ.